ಹಲೋ ಫ್ರೆಂಡ್ಸ್ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ನಮ್ಮ ಊರಿಂದು ರಸ್ತೆ ಬಗ್ಗೆ. ನಿಮಗೂ ಕೂಡ ತೋರಿಸಿದ್ದೆ ರಸ್ತೆ ಯಾವ ಕಂಡೀಷನ್ ಇದೆ ಅಂತ. ವಿಡಿಯೋ ನೋಡದೇ ಇರೋರು ನಂದು ಪ್ರೊಫೈಲ್ನ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಹಾಗೆ ಫಾಲೋ ಕೂಡ ಮಾಡ್ಕೊಂಬಿಡಿ. ನೈಟ್ ನಿಲ್ಸಿರೋ JCB ಕಲ್ಲು ಹೊಡೆದ್ಬಿಟ್ಟು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ರಸ್ತೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಇವರು. ಈಗ ಇಲ್ಲಿ ಎರಡು ರೀಸನ್ ಇದೆ, ಎರಡು ರೀಸನ್ ಯಾವುದನ್ನು ಮಾತ್ರ ಕನ್ಫರ್ಮ್ ಆಗಿದೆ. ಸೊ ಮೊದಲನೇದೇನೆಂದರೆ, ಎಷ್ಟೋ ವರ್ಷ ಆದಮೇಲೆ ನಮ್ಮ ಊರಿಗೆ ರೋಡ್ ಮಾಡಲಿಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟಿಂದ. ಅಮೌಂಟ್ ಸ್ಯಾಂಕ್ಷನ್ ಆದಮೇಲೆ ಸುಮ್ಮನೆ ಇರ್ತಾರೆ, ಬಕ ಪಕ್ಷಿಗಳ ಥರ ಕಾಯ್ಕೊಂಡಿರ್ತಾರೆ ದುಡ್ಡು ತಿನ್ನಲಿಕ್ಕೆ. ಈಗ MLA ಬಂದುಬಿಟ್ಟು ಒಬ್ಬ ಕಾಂಟ್ರಾಕ್ಟರ್ಗೆ ಅದನ್ನ ವಹಿಸ್ಕೊಟ್ಟ. ಈಗ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದವ್ರಿಗೆ ಉರಿ ಬಿದ್ದೋಯ್ತು, ಇದು ಬೇರೆಯವ್ರಿಗೆ ಹೋಗ್ಬಿಡ್ತು ಅಂತ. ಈಗ ಬೇರೆಯವ್ನು ತಿನ್ಕೊಂಡು ಹೋಗ್ತಾನೆ, ಇವನಿಗೇನು ತಿನ್ನಿ ಸಿಗಲ್ಲ ಅಂತ. ಸೊ ಅದಕ್ಕೆ ಗ್ಲಾಸ್ ಹೊಡೆದ್ಬಿಟ್ಟು ಈ ಥರ ಮಾಡಿರ್ಬೋದು. ಎರಡನೇದೇನೆಂದರೆ, ಈಗ ಆಡಳಿತದಲ್ಲಿರೋದು ಯಾವುದಂದರೆ ಕಾಂಗ್ರೆಸ್ ಸರ್ಕಾರ. ಸೊ ಉಳಿದಿದ್ದ ಪಾರ್ಟಿಗಳಿಗೆ ಉರಿ ಬಿದ್ದೋಗಿರುತ್ತೆ. ಇಷ್ಟು ವರ್ಷ 28 ವರ್ಷದಿಂದ ಒಂದು ರೋಡ್ ಮಾಡಿಸ್ಕೊಳ್ಳೋದಾಗಿಲ್ಲ. ಈಗ ಅವರು ಆಡಳಿತದಾಗ ರೋಡ್ ಆಗ್ತಾಯಿದೆ, ಇನ್ನು ನೆಕ್ಸ್ಟ್ ಟೈಮ್ ಓಟ್ ನಮ್ಗೆ ಸಿಗಲ್ಲ, ಸಿಕ್ಕಿದರೆ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಕೊಂಡು ಗ್ಲಾಸ್ ಹೊಡೆದಿರ್ಬೋದು. ನಮ್ಮೂರು ಜನ ಅಂತೂ ಯಾವ ಒಬ್ಬನೂ ಮಾತಾಡೋಲ್ಲ ಇದ್ರ ಬಗ್ಗೆ, ಏನಕ್ಕಂದ್ರೆ ಅವರಿಂದ ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ತಾರೆ. ನಮ್ಮೂರಿನವ್ರಿಗಂತೂ ಕಾಮನ್ ಸೆನ್ಸೇ ಅನ್ನೋದಿಲ್ಲ. ನಿನ್ನೆ ವೀಡಿಯೋ ಮಾಡಿ ಹಾಕಿದ್ದೀನಿ, ನಮ್ಮ ಊರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಂದು ವೀಡಿಯೋ ಮಾಡಿ ಹಾಕಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ, ಆ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡೋಣ ಅಂತ ಇಲ್ಲ. ನಾನು ಹೇಳೋದಿಷ್ಟೇ, ಎಲ್ಲಿ ತನಕ ನೀವು ಬಾಯಿ ಮುಚ್ಕೊಂಡಿರ್ತೀರ ಅಲ್ಲಿ ತನಕ ನಮ್ಮ ಊರು ಉದ್ಧಾರ ಆಗಲ್ಲ.